ನೋಡ್ರಿ, ನಾನು ಬೇಕು ಅಂತ ವಿಜಯನಗರ ಇದು ಜಯನಗರ ಶಾಸಕರು ಕೊಟ್ಟಿಲ್ಲ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗೋಗಿದೆ ಅಂತ ಹೇಳಿದ್ದಾರೆ. ಅವರು ನನ್ನ ಹತ್ರ ಇದೆ ಆ ಸ್ಟೇಟ್ಮೆಂಟ್. ನಾನು ರಾಜರಾಜೇಶ್ವರಿ ಕೊಟ್ಟಿದ್ದೀನಿ ರೀ, ಇವ್ರಿಗೆ ಅಶೋಕ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದೀನಿ, ಬೊಮ್ಮನಹಳ್ಳಿ ಕೊಟ್ಟಿದ್ದೀನಿ, ಬಿಜೆಪಿ ದಾಸಹಳ್ಳಿ ಕೊಟ್ಟಿದ್ದೀನಿ, ಎಲ್ಲರಿಗೂ ಇದು ಡಿಸ್ಟ್ರಿಕ್ಟ್ ಗ್ರಾಂಟ್. ಅದು ಒಬ್ಬ ಉಪಮುಖ್ಯಮಂತ್ರಿಗಿದ್ದಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಿರಂತ ಡಿಸ್ಟ್ರಿಕ್ಟ್ ಗ್ರಾಂಟ್. ನಾನು ಅವ್ರು ಅಧೋಗತಿ ಆಗಿದೆ ಅಂತ ಹೇಳಿದಾರಲ್ಲ, ಸ್ವಲ್ಪ ನೋಡೋಣ ಅದೇನು ಅಧೋಗತಿ ಆಗಿದೆ ಅಂತ. ನಾನು ಅವ್ರ ಕ್ಷೇತ್ರ, ಅವ್ರ ಪಾಪ್ಯುಲೇಷನ್ ಎಲ್ಲ ನನಗೆ ಗೊತ್ತಿದೆ. ನಾನು ನೋಡ್ತೀನಿ ಅದೇನು ಅಧೋಗತಿ ಆಗಿದೆ, ಏನ್ ಪ್ರಾಬ್ಲಮ್ ಅಂತ ನೋಡ್ತೀನಿ. ನಾನು ಸುಮ್ಮನೆ ಬಿಟ್ಟು ನೋಡಿ, ಶಾಸಕರು ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಂಟ್ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂತ. ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಕೆಲವರು ಅವ್ರವ್ರ ಇದಕ್ಕೆ ಮಾತಾಡ್ಬೋದು, ಏನೋ ಲೆಕ್ಕಾಚಾರಕ್ಕೆ ಇಡ್ಬೋದು ಅಷ್ಟೇ. ಹಂಗಂತ ಅನ್ಬಿಟ್ಟು ದೇರ್ ಇಸ್ ಎ ಪ್ರೊಸೀಜರ್ ಇದೆ. ಹಂಗಂತ ಅವ್ರು ಕೇಳ್ತಾರೆ ಅನ್ಬಿಟ್ಟು ಎಲ್ಲ ನನ್ನ ಹತ್ರನೇ ಒಬ್ಬೊಬ್ಬ 100 ಕೋಟಿಗೆ ತಗೊಂಡ್ ಬರ್ತಾರೆ. ಹಂಗಂತ 100 ಕೋಟಿ ಕೊಡಕ್ಕಾಗ್ತದಾ? ಯಾರು 100 ಕೋಟಿ ಕೊಡಕ್ಕಾಗಲ್ಲ, 50 ಕೋಟಿಗೂ ಕೊಡಕ್ಕಾಗಲ್ಲ. ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು, ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ. ನಾವು ನೋಡ್ರಿ, ನಾನು ಬೇಕು ಅಂತ ವಿಜಯನಗರ ಇದು ಜಯನಗರ ಶಾಸಕರು ಕೊಟ್ಟಿಲ್ಲ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗೋಗಿದೆ ಅಂತ ಹೇಳಿದ್ದಾರೆ. ಅವರು ನನ್ನ ಹತ್ರ ಇದೆ ಆ ಸ್ಟೇಟ್ಮೆಂಟ್. ನಾನು ರಾಜರಾಜೇಶ್ವರಿ ಕೊಟ್ಟಿದ್ದೀನಿ ರೀ, ಇವ್ರಿಗೆ ಅಶೋಕ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದೀನಿ, ಬೊಮ್ಮನಹಳ್ಳಿ ಕೊಟ್ಟಿದ್ದೀನಿ, ಬಿಜೆಪಿ ದಾಸಹಳ್ಳಿ ಕೊಟ್ಟಿದ್ದೀನಿ, ಎಲ್ಲರಿಗೂ ಇದು ಡಿಸ್ಟ್ರಿಕ್ಟ್ ಗ್ರಾಂಟ್. ಅದು ಒಬ್ಬ ಉಪಮುಖ್ಯಮಂತ್ರಿಗಿದ್ದಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಿರಂತ ಡಿಸ್ಟ್ರಿಕ್ಟ್ ಗ್ರಾಂಟ್. ನಾನು ಅವ್ರು ಅಧೋಗತಿ ಆಗಿದೆ ಅಂತ ಹೇಳಿದಾರಲ್ಲ, ಸ್ವಲ್ಪ ನೋಡೋಣ ಅದೇನು ಅಧೋಗತಿ ಆಗಿದೆ ಅಂತ. ನಾನು ಅವ್ರ ಕ್ಷೇತ್ರ, ಅವ್ರ ಪಾಪ್ಯುಲೇಷನ್ ಎಲ್ಲ ನನಗೆ ಗೊತ್ತಿದೆ. ನಾನು ನೋಡ್ತೀನಿ ಅದೇನು ಅಧೋಗತಿ ಆಗಿದೆ, ಏನ್ ಪ್ರಾಬ್ಲಮ್ ಅಂತ ನೋಡ್ತೀನಿ. ನಾನು ಸುಮ್ಮನೆ ಬಿಟ್ಟು ನೋಡಿ, ಶಾಸಕರು ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಂಟ್ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂತ. ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಕೆಲವರು ಅವ್ರವ್ರ ಇದಕ್ಕೆ ಮಾತಾಡ್ಬೋದು, ಏನೋ ಲೆಕ್ಕಾಚಾರಕ್ಕೆ ಇಡ್ಬೋದು ಅಷ್ಟೇ. ಹಂಗಂತ ಅನ್ಬಿಟ್ಟು ದೇರ್ ಇಸ್ ಎ ಪ್ರೊಸೀಜರ್ ಇದೆ. ಹಂಗಂತ ಅವ್ರು ಕೇಳ್ತಾರೆ ಅನ್ಬಿಟ್ಟು ಎಲ್ಲ ನನ್ನ ಹತ್ರನೇ ಒಬ್ಬೊಬ್ಬ 100 ಕೋಟಿಗೆ ತಗೊಂಡ್ ಬರ್ತಾರೆ. ಹಂಗಂತ 100 ಕೋಟಿ ಕೊಡಕ್ಕಾಗ್ತದಾ? ಯಾರು 100 ಕೋಟಿ ಕೊಡಕ್ಕಾಗಲ್ಲ, 50 ಕೋಟಿಗೂ ಕೊಡಕ್ಕಾಗಲ್ಲ. ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು, ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ. ನಾವು